ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಒಳ ಮೀಸಲಾತಿ ರೋಸ್ಟರ್ ಬಿಂದುವಿನಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ನಾವು ಛಲವಾದಿ ಸಮಾಜದ ಮುಖಂಡರು ಸೇರಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಗೋಷ್ಠಿಯಲ್ಲಿ ಆತ್ಮೀಯ ಸಹೋದರರು, ಸಮುದಾಯದ ಮುಖಂಡರಾದ ಜೆ.ಬಿ. ಮುತ್ತಿಗೆ ಅವರು, ಯುವರಾಜ್ ಓಲೇಕರ್ ಅವರು, ಹುಚ್ಚಪ್ಪ ಬಾವಿಮನಿಯವರು ಇದ್ದಾರೆ. ನಾನು ಗುರುಪ್ರಸಾದ್ ಬಿ.ಜಿ. ಅಂತೇಳಿ ಈ ಗೋಷ್ಠಿಯನ್ನು ಉದ್ದೇಶಿಸಿ ಆತ್ಮೀಯರು ಮತ್ತು ಮುಖಂಡರಾದಂತಹ ಜೆ.ಬಿ. ಮುತ್ತಿಗೆ ಅವರು ಮಾತನಾಡಿದ್ದಾರೆ. ಕರೆಗೆ ಹೋಗುತ್ತಾ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ಹಿರಿಯರಿಗೆ ನನ್ನ ಕಡೆಯಿಂದ, ನನ್ನ ಸಮಾಜದ ಕಡೆಯಿಂದ ಮೊಟ್ಟ ಮೊದಲದಾಗಿ ತಮಗೆ ಸ್ವಾಗತವನ್ನು ಬಯಸ್ತಾ, ಏನು ಒಳ ಮೀಸಲಾತಿ ಹಂಚಿಕೆಯಲ್ಲಿ ರೋಸ್ಟರ್ ಬಿಂದುವಿನ ಪ್ರಕಾರ ಬಲಗೈ ಸಮಾಜಕ್ಕೆ, ಛಲವಾದಿ ಸಮಾಜಕ್ಕೆ ಅನ್ಯಾಯ ಆಗುತ್ತಿರುವುದನ್ನು ಖಂಡಿಸಿ ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ಒಳ ಮೀಸಲಾತಿ ಅಂದ್ರೆ ಏನಂತೇಳಿ ಎರಡು ಮಾತಿನಲ್ಲಿ ನಾನು ಹೇಳ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗಾಗಿ ಮೀಸಲಿಟ್ಟ ಒಟ್ಟು ಕೋಟಾದಡಿಯಲ್ಲಿ ಉಪಜಾತಿಗಳಿಗೆ ಜನಸಂಖ್ಯೆ ಮತ್ತು ಹಿಂದುಳಿದ ವರ್ಗಗಳ ಆಧಾರದ ಮೇಲೆ ಪ್ರತ್ಯೇಕ ಮೀಸಲಾತಿ ನೀಡುವುದಾಗಿದೆ. ಇದು ಮೀಸಲಾತಿ ಒಳಗಿನ ಮೀಸಲಾತಿಯಾಗಿದ್ದು, ಇದು ಸಮಾನ ಹಂಚಿಕೆಯ ಮತ್ತು ಅತಿ ಹೆಚ್ಚು ವಂಚಿತರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಒಳ ಮೀಸಲಾತಿಯಾಗಿದೆ. ಈ ಒಳ ಮೀಸಲಾತಿಯ ಉದ್ದೇಶ ಸಮಾನವಾದ ಹಂಚಿಕೆ. ಆದ್ರೆ ದುರ್ದೈವದ ಸಂಗತಿ ಏನಂದ್ರೆ, ಈ ಒಳ ಮೀಸಲಾತಿಗೆ ದಶಕಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಛಲವಾದಿ ಸಮಾಜ ಇವತ್ತು ಸುಮಾರು 3 ದಶಕಗಳ ಕಾಲ ಹೋರಾಟವನ್ನ, ಒಳ ಮೀಸಲಾತಿಗೆ ಹೋರಾಟವನ್ನ ಮಾಡ್ಕೊಂಡು ಬಂದಿರತಕ್ಕಂತಹ ನಮ್ಮ ಛಲವಾದಿ ಸಮಾಜಕ್ಕೆ ಇವತ್ತು ರೋಸ್ಟರ್ ಬಿಂದುವಿನ ಮುಖಾಂತರ ಏನು ನೋಟಿಫಿಕೇಶನ್ ಆಗಿದೆ, ಕೆಲವು ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರದವರು, ಇದು ಬಲಗೈ ಸಮಾಜದವರಿಗೆ ಮರಣ ಶಾಸನವಾಗಿ ಮಾರ್ಪಾಟಾಗಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ, ರಾಜ್ಯಪಾಲರ ಅಂಕಿತ ಆಗಿಲ್ಲ, ಮತ್ತು ಅಲೆಮಾರಿಗಳು ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಸ್ಟೇನ ತಂದಿದ್ದಾರೆ. ಆದರೂ ಕೂಡ ಸರ್ಕಾರ ಬಂಡತನವನ್ನ ಪ್ರದರ್ಶನ ಮಾಡಿ ಒಂದು ಸಮಾಜದ ಓಲೈಕೆಗಾಗಿ ಇವತ್ತು ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದುವಿನ ಪ್ರಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಇದು ಅತ್ಯಂತ ದುರ್ದೈವದ ಸಂಗತಿ. ಯಾಕಂದ್ರೆ ಛಲವಾದಿ ಸಮಾಜ ಈ ಸರ್ಕಾರದ ಒಂದು ಅಂಗವಾಗಿ ಕೆಲಸ ಮಾಡಿದೆ. ಈ ಸರ್ಕಾರ ಬರಲಿಕ್ಕೆ ಪ್ರಮುಖ ಒಂದು ಸಮುದಾಯವಾಗಿ ಕೆಲಸ ಮಾಡಿದೆ. ಅದನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಗೊತ್ತು, ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಸಾಹೇಬರಿಗೂ ಗೊತ್ತು. ಆದ್ರೆ ಇವತ್ತು ನಮ್ಮ ಪರವಾಗಿ, ಇವತ್ತು ಛಲವಾದಿ ಸಮಾಜದ ಯುವಕರ ಭವಿಷ್ಯಕ್ಕಾಗಿ ಯಾರೂ ಕೂಡ ದನಿ ಎತ್ತದೇ ಇರತಕ್ಕಂಥದ್ದು ಇದು ನೋವಿನ ಸಂಗತಿಯಾಗಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮೀಸಲಾತಿ ಅಡಿಯಲ್ಲಿ ಪ್ರವರ್ಗ 1 6%, ಪ್ರವರ್ಗ ಬಿ 6%, ಪ್ರವರ್ಗ ಸಿ 5% ಮೀಸಲಾತಿ, ಒಳ ಮೀಸಲಾತಿ ಜಾರಿಯಾಗಿದೆ. ಆ ಜಾರಿಯಾಗಿದ್ದ ಅನುಪಾತದಲ್ಲಿ ಇವರು ನೋಟಿಫಿಕೇಶನ್ ಅನ್ನು ಹೊರಡಿಸಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಒಂದು ಸಮುದಾಯದ ಓಲೈಕೆಗಾಗಿ ಇದನ್ನ ಬೇರೆ ರೀತಿಯಿಂದ ಒಂದು ಸಮಾಜದ ಓಲೈಕೆಗಾಗಿ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ದವರಿಗೆ ಇದು ಮರಣ ಶಾಸನವಾಗಿ ಇವತ್ತಿನ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಒಂದು ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾಹಿತಿಯನ್ನು ಹಂಚ್ಕೋತೀನಿ. ಯಾಕಂತಂದ್ರೆ ಇದು ಹೇಗಾಗಿದೆ ಅನ್ನೋದ್ರಿಗೆ, ಈಗ ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ, ಆದ್ರೂ ಕೂಡ ಸರ್ಕಾರದ ವತಿಯಿಂದ ರೋಸ್ಟರ್ ಬಿಂದುವಿನ ಪ್ರಕಾರವಾಗಿ ನೋಟಿಫಿಕೇಶನ್ ಅನ್ನು ಹೊರಡಿದ್ದಾರೆ. ಆ ನೋಟಿಫಿಕೇಶನ್ ಅನ್ನ ಪ್ರಕಾರ ರಾಜ್ಯ ಸರ್ಕಾರ 10 ಇಲಾಖೆಗಳಲ್ಲಿ ಉದ್ಯೋಗ ನೇಮಕಾತಿಯಲ್ಲಿ ಈಗ ಒಂದು 10 ಇಲಾಖೆಗಳಲ್ಲಿ ನೋಟಿಫಿಕೇಶನ್ ಅನ್ನು ಮಾಡಿದೆ. ಅದರಲ್ಲಿ ಬಲಗೈ ಸಮಾಜಕ್ಕೆ ಅತ್ಯಂತ ಹೆಚ್ಚು, ಬಲಗೈ ಸಮಾಜಕ್ಕೆ ಅಂದ್ರೆ ಛಲವಾದಿ ಸಮಾಜಕ್ಕೆ ಅನ್ಯಾಯ ಆಗಿದೆ. ಯಾಕಂತಂದ್ರೆ ಇವತ್ತು ಸರ್ಕಾರಿ ನೇಮಕಾತಿಯಲ್ಲಿ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಿರೋದೆಷ್ಟು ಮತ್ತು ಮುಂದೆ ಎಷ್ಟು ಆಗಬಹುದು, ಇದನ್ನು ಯಾಕೆ ನಾವು ಖಂಡಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ದಾಖಲಾತಿಗಳ ಪ್ರಕಾರ, ಸರ್ಕಾರದ ದಾಖಲಾತಿಗಳ ಪ್ರಕಾರ ನಾನು ಒಂದೆರಡು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಕೃಷಿ ಮಾರುಕಟ್ಟೆಯಲ್ಲಿ ಒಟ್ಟು ಹುದ್ದೆಗಳು 180 ನೋಟಿಫಿಕೇಶನ್ ಆಗಿದ್ದಾವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಳ ಮೀಸಲಾತಿ ಆಧಾರದಲ್ಲಿ 31 ಹುದ್ದೆಗಳನ್ನ ಕೊಡಬೇಕಂತಾಗಿದೆ. ಅದರಲ್ಲಿ ಪ್ರವರ್ಗ ಎ 13, ಪ್ರವರ್ಗ ಬಿ 11, ಪ್ರವರ್ಗ ಸಿ 7 ಹುದ್ದೆಗಳನ್ನ ಅವರು ನೇಮಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು 25 ಹುದ್ದೆಗಳಿವೆ. ಆ ಹುದ್ದೆಗಳಲ್ಲಿ ಪ್ರವರ್ಗ ಎ ದವರಿಗೆ 4 ಸಿಕ್ಕಿದೆ, ಪ್ರವರ್ಗ ಬಿ ದವರಿಗೆ 1 ಸಿಕ್ಕಿದೆ, ಪ್ರವರ್ಗ ಸಿ ದವರಿಗೆ ಸಿಕ್ಕಿಲ್ಲ. ಮತ್ತು ಕರ್ನಾಟಕ ಸಾಬೂನು ಲಿಮಿಟೆಡ್ ನ ಒಟ್ಟು ಹುದ್ದೆಗಳು 18, ಅದರಲ್ಲಿ ಮೀಸಲಾತಿ ಅಡಿಯಲ್ಲಿ ಹುದ್ದೆಗಳು 6. ಆ 6ರಲ್ಲಿ
ಪ್ರವರ್ಗ ಒಂದಕ್ಕೇನೆ ಪ್ರವರ್ಗ ಏಕನೆ 5 ಹುದ್ದೆಗಳು ಅಲ್ಲಿ ನೇಮಕವಾಗಿದ್ದಾವೆ ಮತ್ತು 1 ಹುದ್ದೆಗಳು ಬಿಗೆ ಆಗಿದ್ದಾವೆ, ಸಿದವರಿಗೆ ಇಲ್ಲ. ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಒಟ್ಟು ಹುದ್ದೆಗಳು 44ರಲ್ಲಿ 12 ಮೀಸಲು ಕ್ಷೇತ್ರದ ಹುದ್ದೆಗಳಿವೆ. ಅದರಲ್ಲಿ 12 ಹುದ್ದೆಗಳು ಪ್ರವರ್ಗ 1, ಪ್ರವರ್ಗ ಬಿ ದವರಿಗೆ 1, ಪ್ರವರ್ಗ ಸಿ ದವರಿಗೆ ಇಲ್ಲ. ನಂತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರದಲ್ಲಿ ಒಟ್ಟು ಹುದ್ದೆಗಳು 8, ಮೀಸಲು ಹುದ್ದೆಗಳು 2. ಅದು ಮೀಸಲು ಹುದ್ದೆಗಳು ಒಟ್ಟು 2 ಕೂಡ ಪ್ರವರ್ಗ 2ಕ್ಕೆ ಹೋಗಿದೆ. ಮತ್ತು ರಾಯಚೂರು RMIS ಒಟ್ಟು ಹುದ್ದೆಗಳು 40, ಮೀಸಲು ಹುದ್ದೆಗಳು 6. ಶೇಕಡ 6 ಮತ್ತು 6, 5ರ ಅನುಪಾತದಲ್ಲಿ ಆಗ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಪ್ರವರ್ಗ ಎಕ್ಕೆ 4 ಆಗಿದೆ, ಪ್ರವರ್ಗ ಬಿ ದವರಿಗೆ ಇಲ್ಲ, ಪ್ರವರ್ಗ ಸಿ ದವರಿಗೆ 2 ಆಗಿದೆ. ಮತ್ತು ಸರ್ಕಾರಿ ಆಯುರ್ವೇದಿಕ್ ಮೆಡಿಕಲ್ ವಿವಿ ಒಟ್ಟು ಹುದ್ದೆಗಳು 8, ಅದರಲ್ಲಿ ಮೀಸಲು ಕ್ಷೇತ್ರದಲ್ಲಿ 2, ಅದು ಕೂಡ ಪ್ರವರ್ಗ ಎಕ್ಕೆ 2 ಹೋಗಿದೆ, ಪ್ರವರ್ಗ ಬಿ ದವರಿಗೆ ಅಲ್ಲಿಲ್ಲ, ಪ್ರವರ್ಗ ಸಿ ದವರಿಗೆ ಅಲ್ಲಿಲ್ಲ. ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 30, ಅದರಲ್ಲಿ 33, ಅದರಲ್ಲಿ ಒಟ್ಟು ಹುದ್ದೆಗಳು 10 ಮೀಸಲು ಅಭ್ಯರ್ಥಿಗಳಿದ್ರೆ ಪ್ರವರ್ಗ ಎ ದವರಿಗೆ ಕೂಡ 10ಕ್ಕೆ 10 ಕೂಡ ಪ್ರವರ್ಗ ಎ ದವರಿಗೆ ಹೋಗಿದೆ, ಪ್ರವರ್ಗ ಬಿ ದವರಿಗಿಲ್ಲ ಮತ್ತು ಪ್ರವರ್ಗ ಸಿ ದವರಿಗಿಲ್ಲ. ಕೃಷಿ ವಿದ್ಯಾಲಯ ವಿವಿ ಧಾರವಾಡದಲ್ಲಿ ಒಟ್ಟು ಹುದ್ದೆಗಳು 33, ಅದರಲ್ಲಿ ಒಳ ಮೀಸಲಾತಿ ಆಧಾರದಲ್ಲಿ ಆಗಿರ್ತಕ್ಕಂಥ ನೋಟಿಫಿಕೇಶನ್ 9, ಸಂಪೂರ್ಣ 9 ಕೂಡ ನೋಟಿಫಿಕೇಶನ್ 9 ಕೂಡ ಪ್ರವರ್ಗ 1ಕ್ಕೆ ಹೋಗಿದೆ. ಅಂತಹ ವಿಶ್ವವಿದ್ಯಾಲಯದಲ್ಲಿ ಪ್ರವರ್ಗ 1ಕ್ಕೆ ಅಷ್ಟು 9 ಮೀಸಲಾತಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ಉಳಿದಂತಹ ಪ್ರವರ್ಗ ಬಿ ದಲ್ಲಿ ಮತ್ತು ಪ್ರವರ್ಗ ಸಿ ದಲ್ಲಿ ಇದ್ದಂತಹ ಅಭ್ಯರ್ಥಿಗಳ ಪಾಡೇನು? ಈಗ ನೋಟಿಫಿಕೇಶನ್ ಆಗಿ ಅವರಿಗೆ ಹುದ್ದೆಯನ್ನು ಅಲಂಕರಿಸಿದ್ರೆ ಅವರು ಇವತ್ತು ಜಾಯಿನ್ ಆದ್ರೆ ಒಂದು ಸರಿಸಮಾನ ಅಂದ್ರೆ ಒಂದು ಸರ್ಕಾರಿ ಇಲಾಖೆಯಲ್ಲಿ 30ರಿಂದ 35 ವರ್ಷ ಆ ಅಧಿಕಾರಿ ಅಲ್ಲಿ ಅಧಿಕಾರವನ್ನ ಚಲಾಯಿಸ್ತಾನೆ. ಆತ 30-35ರ ನಂತರ ಆತ ನಿವೃತ್ತಿಯನ್ನಾಗ್ತಾನೆ. ತದನಂತರ ಈ ಪ್ರವರ್ಗ ಬಿಗೆ ಅವಕಾಶಗಳು ಸಿಗ್ತದೆ. 35 ವರ್ಷಗಳ ಕಾಲ ನಾವು ಮೀಸಲಾತಿಯಿಂದ ದೂರ ಇರಬೇಕಾಗ್ತದೆ. ಇದು ಬಲಗೈ ಸಮಾಜಕ್ಕೆ ಮರಣ ಶಾಸನ ಆಗಿದೆ ಅಂತ ನಾನು ಹೇಳಿದ್ದು. ಮತ್ತು ತದನಂತರ BMWS ಒಟ್ಟು ಹುದ್ದೆಗಳು 165 ಇದಾವೆ. ಅದರಲ್ಲಿ 22 ಹುದ್ದೆಗಳು ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಗೆ 10, ಬಿಗೆ 7, ಸಿಗೆ 5. ಇಂಥವೆಲ್ಲವೂ ಕೂಡ ಯಾವ ಒಳ ಮೀಸಲಾತಿ ಜಾರಿ ಆಗದೆ ಸರ್ಕಾರ ಒಂದು ಸಮುದಾಯದ ಓಲೈಕೆಗಾಗಿ ಇವತ್ತು ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ದವರಿಗೆ ಮರಣ ಶಾಸನವನ್ನು ಬರೀಲಿಕ್ಕೆ ಇವತ್ತಿನ ನಮ್ಮ ಆಡಳಿತದಲ್ಲಿರತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಹೊರಟಿರತಕ್ಕಂಥದ್ದು ಇವತ್ತು ಛಲವಾದಿ ಸಮಾಜಕ್ಕೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಇವತ್ತು ರಾಜ್ಯದಾದ್ಯಂತ ಇವತ್ತು ಛಲವಾದಿ ಸಮಾಜ ಬಹಳ ಗಟ್ಟಿತನವನ್ನ ಪ್ರದರ್ಶನ ಮಾಡ್ತಾ ಇದೆ. ನೀವು ನಾಗಮೋಹನ್ ದಾಸ್ ಅವರ ವರದಿ ಸಂಪೂರ್ಣವಾಗಿ ಅಂಗೀಕಾರವಾಗುವವರೆಗೂ ಕೂಡ ನೋಟಿಫಿಕೇಶನ್ ಅನ್ನ ಹೊರಡಿಸಬೇಡ್ರಿ. ಇಲ್ಲ, ನೀವು ರೋಸ್ಟರ್ ಪ್ರಕಾರ ನೀವು ಹೊರಡಿಸಿದೆ ಆದ್ರೆ ಶೇಕಡ 5ರ ಅನುಪಾತದಲ್ಲಿ ನೀವು ನೋಟಿಫಿಕೇಶನ್ ಅನ್ನ ಹೊರಡಿಸಿ ಆ ಹುದ್ದೆಗಳನ್ನ ತುಂಬುವಂತ ಕೆಲಸ ಸರ್ಕಾರದವರು ಮಾಡ್ಬೇಕನ್ನೋದು ನಮ್ಮ ಛಲವಾದಿ ಸಮಾಜದ ಒಕ್ಕೊರಲಿನ ಒತ್ತಾಯದು. ಇದು ನಾವು ಯಾವ ಸಮಾಜದ ವಿರುದ್ಧವೂ ಅಲ್ಲ. ನಾವು ಪ್ರವರ್ಗ 1ದವರು ತೊಂದರ ಅಂತ ಹೇಳಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇಲ್ಲ, ಅಥವಾ ನಾವು ಅವರು ಹೆಚ್ಚಿಗೆ ತೊಂದರ ಅಂತ ಅವ್ರ ವಿರುದ್ಧ ಇಲ್ಲ. ಆದ್ರೆ ನಮ್ಮ ಹಕ್ಕುಗಳನ್ನ ನಾವು ಪಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ನಮ್ಮ ಸಮುದಾಯದ ಯುವಕರು ಇವತ್ತು ಹಾಸ್ಟೆಲ್ಗಳಲ್ಲಿ ಉಳಿದುಕೊಂಡು PGಗಳನ್ನ ಮಾಡಿಕೊಂಡು ಹಗಲು ರಾತ್ರಿಗಳನ್ನ ಓದಿದ ನಂತರವೂ ಕೂಡ 35 ವರ್ಷ ಅವರಿಗೆ ಹುದ್ದೆನೇ ಸಿಗಲಿಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕಾಗಿ ಈ ರೋಸ್ಟರ್ ಬಿಂದುವನ್ನ ನೀವು ಪ್ರಾರಂಭ ಮಾಡಿದ್ದೀರಿ? ಮಾನ್ಯ ಸರ್ಕಾರದವರು ಇದನ್ನ ಉತ್ತರಿಸಬೇಕು. ಇವತ್ತು ಸರ್ಕಾರದ ಭಾಗವಾಗಿ ನಾವು ಕೆಲಸ ಮಾಡಿದ್ದೇವೆ. ಇವತ್ತು ಯಾವಾಗ ದಶಕಗಳ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಒಳ ಮೀಸಲಾತಿಗೆ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಇವತ್ತು ನಮ್ಮನ್ನ ಪದೇ ಒಳ ಮೀಸಲಾತಿ ಜಾರಿ ಆಗುವ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂದ್ರೆ ಇದು ಕಾಣದ ಕೈಗಳ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾನು ವಿಶೇಷವಾಗಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಛಲವಾದಿ ಸಮಾಜ ಅತಿ ದೊಡ್ಡ ಸಮಾಜ, ಕರ್ನಾಟಕದಲ್ಲಿ ಅತ್ಯಂತ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮಾಜ. ಅಂತ ಸಮಾಜವನ್ನ ಕಡೆಗಣನೆ ಮಾಡಿ ಇವತ್ತು ನಮ್ಮ ಯುವಕರನ್ನ, ನಮ್ಮ ಆ ಸಹೋದರರನ್ನ ಈ ಹುದ್ದೆಯಿಂದ ವಂಚಿತರನ್ನಾಗಿ ಮಾಡ್ಲಿಕ್ಕೆ ಮಾನ್ಯ ಸರ್ಕಾರದವರು ಏನು ವಂಚನೆ ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಾವು ಸಂಪೂರ್ಣವಾಗಿ ಇವತ್ತು ಜಿಲ್ಲೆಯಾದ್ಯಂತ ನಾವು ಇವತ್ತು ಹಿರಿಯರ ಮಾರ್ಗದರ್ಶನದಲ್ಲಿ, ಛಲವಾದಿ ಸಮಾಜದ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಹಳ್ಳಿಗಳಿಂದ, ಪ್ರತಿಯೊಂದು ತಾಲೂಕಿನಿಂದ, ಪ್ರತಿಯೊಂದು ವಲಯದಿಂದ ನಾವೆಲ್ಲರೂ ಕೂಡ ಹೋರಾಟವನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೆ ಆಸ್ಪದವನ್ನ ಕೊಡದೆ ಸರ್ಕಾರದವರು ಕೂಡಲೇ
ಏನು ಇದು ರೋಸ್ಟರ್ ಪದ್ಧತಿಯನ್ನ ಕೈ ಬಿಡಬೇಕು. ನೀವು ರೋಸ್ಟರ್ ಪ್ರಕಾರ ಮಾಡೋದಾದ್ರೆ ಒಂದು ವಿವಿಯಲ್ಲಿ 3 ಅಥವಾ 3 ವಿವಿಗಳನ್ನ ಕೂಡಿಸಿಕೊಂಡು ಮಾಡಿ 6% ಸಂಬಂಧಪಟ್ಟಿರ್ತಕ್ಕಂಥ ಪ್ರವರ್ಗದವ್ರಿಗೆ 6% ಕೊಡಿ, ಪ್ರವರ್ಗ ಬಿ ದವ್ರಿಗೆ 6 ಕೊಡಿ, ಪ್ರವರ್ಗ ಸಿ ದವ್ರಿಗೆ 5% ಕೊಟ್ರೆ ನಮ್ದು ಯಾವುದೇ ಕೂಡ ತಕರಾರಿಲ್ಲ. ಆದ್ರೆ ಒಂದು ಸಮಾಜಕ್ಕೆ ಬೆಣ್ಣೆ, ಒಂದು ಸಮಾಜಕ್ಕೆ ಸುಣ್ಣವನ್ನ ಕೊಡೋದಾದ್ರೆ ಖಂಡಿತವಾಗ್ಲೂ ಕೂಡ ಛಲವಾದಿ ಸಮಾಜ ನಿಮ್ಮನ್ನ ಈ ಜಿಲ್ಲೆಗೆ, ಈ ಸರ್ಕಾರದ ಸಚಿವರುಗಳಿಗೆ ಮತ್ತು ಈ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಬಿಜಾಪುರ ಜಿಲ್ಲೆಗೆ ಬರಲಿಕ್ಕೆ ನಾವು ಆಸ್ಪದವನ್ನೇ ನೀಡುವುದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡ್ಬೇಕು. ಏನ್ ರೋಸ್ಟರ್ ಪದ್ಧತಿಯಲ್ಲಿ ಇವತ್ತು ಯಾಕಪ್ಪ ನೀವು ಮೊದಲು ಅನುಭವಿಸಿರಲ್ಲ ಅಂತ ಹೇಳ್ತಾರೆ. ಮೊದಲು ನಾವೇನು ಕೂಡ ಅನುಭವಿಸಿಲ್ಲ. ನಮ್ಮ ಅರ್ಹತೆ ಮೇಲೆ, ನಮ್ಮ ಜ್ಞಾನಾರ್ಜನೆ ಮೇಲೆ ಆ ಹುದ್ದೆಗಳನ್ನು ಅಲಂಕರಿಸಿದೀವಿ ವಿನಃ ಮೊದಲಿಗೆ ಒಳ ಮೀಸಲಾತಿ ಇರಲಿಲ್ಲ, ಬರೀ ಮೀಸಲಾತಿ ಇತ್ತು. 22% ಮೀಸಲಾತಿಯಲ್ಲಿ ಕಠಿಣ ಪರಿಶ್ರಮವನ್ನು ಪಡೆದುಕೊಂಡಂತಹ ನಮ್ಮ ಸಹೋದರಿಯರು ಅತ್ಯುತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಅನೇಕ ಕಷ್ಟಗಳನ್ನ ಪಟ್ಟು ಅವರು ಒಂದೊಂದು ಹುದ್ದೆಗಳನ್ನು ಅಲಂಕಾರ ಮಾಡಿದ್ದಾರೆ. ಅಲ್ಲಿ ನಿಮ್ಮವರು ಆಗಲೇ ಅರ್ಹರಲ್ಲ ಅಂತ ಅನ್ನೋದು ವಾದ ಬೇಡ, ವಿತಂಡವಾದ ಅಂತಾರೆ ಇದಕ್ಕೆ. ಆ ಸೋದರ ಸಮಾಜದವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಮಾಜದವ್ರ ಮೇಲೆ ಬಟ್ ಮಾಡ್ಬೇಕು. ನಮ್ಮ ಅರ್ಹತೆ ಮೇಲೆ ನಾವು ಮಾಡಿದ್ದೀವಿ. ಅದು ನಿಮ್ಮ ಅರ್ಹತೆ ಇದ್ರೆ ನೀವು ಕೂಡ ಪಡ್ಕೊಳ್ಬಹುದಾಗಿತ್ತು. ನಿಮಗೆ ಅರ್ಹತೆ ಇರ್ಲಾರ್ದಕ್ಕೆ ನಮ್ಮ ಅರ್ಹತೆ ಮೇಲೆ ನಾವು ಪಡೆದುಕೊಂಡಿದ್ದೀವಿ. ಈಗ ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ. ನೀವು ರೋಸ್ಟರ್ ಬಿಂದುವಿನ ಪ್ರಕಾರ ನೀವು ನೋಟಿಫಿಕೇಶನ್ ಅನ್ನು ಹೊರಡಿಸುವುದಾದ್ರೆ 6 ಪ್ರವರ್ಗ 1ಕ್ಕೆ 6%, ಪ್ರವರ್ಗ ಬಿಗೆ 6%, ಪ್ರವರ್ಗ ಸಿಗೆ 5% ನೀವು ಮೀಸಲಾತಿಯನ್ನ ಕೊಟ್ಟು ಆ ಹುದ್ದೆಯನ್ನ ನೀವು ನೋಟಿಫಿಕೇಶನ್ ಮಾಡ್ಬೇಕಂತ ನಾನು ಸರ್ಕಾರದವರಲ್ಲಿ ಒತ್ತಾಯ ಮಾಡ್ತೇನೆ.